ಇವರೆಲ್ಲ ಏನು ಗೊತ್ತಾ, ಈ ಮೋಹನ್ ಬಾಬು, ಅಂಬರೀಷ್, ರಜನಿಕಾಂತ್, ಆಮೇಲೆ ಶತ್ರುಘ್ನ ಸಿನ್ಹಾ ಇವರೆಲ್ಲ ಫ್ರೆಂಡ್ ಸರ್ಕಲ್. ನಿಮ್ಗೆ ಗೊತ್ತಿರ್ಬೋದು, ನೀವು ಈಗಲೂ ಬೇಕಿದ್ರೆ ನೋಡಿ, ಮೋಹನ್ ಬಾಬು ಅಂಬರೀಷ್ ಡೆತ್ ಟೈಮು ಅಂತ ನೀವು ಗೂಗಲ್ ಹಾಕಿದ್ರೆ ಜೋರಾಗಿ ಅಳ್ತಾರೆ. ಆಮೇಲೆ ಒಂಥರ ಅಂಬರೀಷ್ ಥರನೇ ಅಲ್ಲಿ ತೆಲುಗು ಚಿತ್ರರಂಗದಲ್ಲಿ ಚಿರಂಜೀವಿಯವರ ಕಾಲೆಳಿತಾ ಇರ್ತಾರೆ. NTR ಬಗ್ಗೆ ಭಾಳ ಅಭಿಮಾನ. ಇವರ ಸ್ಟೋರಿ ಹೇಳ್ತಾ ಹೋಗ್ತೀನಿ. ಈಗ ಈ ಮೋಹನ್ ಬಾಬು ಅವರ ಜೀವನ ಇದೆಯಲ್ಲ, ಭಯಂಕರ ರೋಚಕ ಜೀವನ. ಮೋಹನ್ ಬಾಬುಗೆ 2 ಮದುವೆ ಆಗಿದೆ, 3 ಮಕ್ಕಳಿದ್ದಾರೆ. ಮೊದಲನೇ ಹೆಂಡತಿ ವಿದ್ಯಾದೇವಿ ಅಂತ, ಅವರಿಗೆ ಲಕ್ಷ್ಮಿ ಮತ್ತು ಮಂಚು ವಿಷ್ಣು ಅಂತ 2 ಮಕ್ಕಳು. ಓಕೆ, ಲಕ್ಷ್ಮಿ ಮತ್ತು ವಿಷ್ಣು 2 ಮಕ್ಕಳು. ಆಮೇಲೆ ಅವರು ಅಕಾಲಿಕ ಮರಣ ತೀರ್ಕೊಂಡ್ಬಿಡ್ತಾರೆ ವಿದ್ಯಾದೇವಿಯವರು. ಆಗ ಈ ಮೋಹನ್ ಬಾಬು ವಿದ್ಯಾದೇವಿಯವರ ತಂಗಿ ನಿರ್ಮಲಾ ಅವರನ್ನು ಮದುವೆ ಆಗ್ತಾರೆ. ನಿರ್ಮಲಾ ದೇವಿಗೆ ಒಬ್ಬ ಮಗ ಇದ್ದಾನೆ, ಅವನೇ ಈತ ಮನೋಜ್. ಇಬ್ಬರು ಕೂಡ ಫಿಲ್ಮ್ ಸ್ಟಾರ್ಸ್. ಈಗೇನಾಗಿದೆ, 2ನೇ ಹೆಂಡತಿಯ ಮಗ ಮತ್ತು ಮೋಹನ್ ಬಾಬು ನಡುವೆ ಜಗಳ. ಈಗ ತಂದೆ ವಿರುದ್ಧವೇ ಮನೋಜ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಓಕೆ, ಮೋಹನ್ ಬಾಬು ನನಗೆ ನನ್ನ ಪತ್ನಿಗೆ ಥಳಿಸಿದ್ದಾರೆ, ತಂದೆ ವಿರುದ್ಧವೇ ಮನೋಜ್ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಇವ ಮನೋಜ್, ಇನ್ನೊಬ್ಬ ವಿಷ್ಣು, ಇವರು ಮೋಹನ್ ಬಾಬು. ಹಾಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಮನೋಜ್ ನನ್ನ ಮೇಲೆ ದಾಳಿ ಮಾಡಿದ್ದಾನೆ, ಮಗನ ವಿರುದ್ಧ ಮೋಹನ್ ಬಾಬು ಆರೋಪ ಮಾಡಿದ್ದಾನೆ. ಎಲ್ಲದಕ್ಕೂ ಕೂಡ ಆಸ್ತಿ ಹಸ್ತಾಂತರವೇ ಕಾರಣ. 2 ಹೆಂಡತಿ ವಿದ್ಯಾದೇವಿ, ಅವರಿಗೆ 2 ಮಕ್ಕಳು ಲಕ್ಷ್ಮಿ ಮತ್ತು ವಿಷ್ಣು. ಅವರು ತೀರ್ಕೋತಾರೆ. ಅವರ ತಂಗಿ ನಿರ್ಮಲಾ ದೇವಿಯವರನ್ನ ಮದುವೆ ಆಗ್ತಾರೆ. ಅವರ ಮಗನೇ ಮನೋಜ್. ಈ ಮನೋಜ್ಗೂ ತಂದೆಗೂ ಫೈಟು. ಆಮೇಲೆ ನೀವು ದುಡ್ಡು ಅಂತಂದ್ರೆ ಸಣ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ ಈ ಮನುಷ್ಯ. ಅನೇಕ ವಿದ್ಯಾಸಂಸ್ಥೆಗಳಿವೆ, ಆಮೇಲೆ ಸಿನಿಮಾದಿಂದ ಕೋಟ್ಯಾಂತರ ರೂಪಾಯಿ ಇದೆ, 100 ಕೋಟಿ ಆಸ್ತಿ ಒಡೆಯ, ದೊಡ್ಡವರ ಸಣ್ಣತನ. ಇವರೆಲ್ಲ ಏನು ಗೊತ್ತಾ, ಈ ಮೋಹನ್ ಬಾಬು, ಅಂಬರೀಷ್, ರಜನಿಕಾಂತ್, ಆಮೇಲೆ ಶತ್ರುಘ್ನ ಸಿನ್ಹಾ ಇವರೆಲ್ಲ ಫ್ರೆಂಡ್ ಸರ್ಕಲ್. ನಿಮ್ಗೆ ಗೊತ್ತಿರ್ಬೋದು, ನೀವು ಈಗಲೂ ಬೇಕಿದ್ರೆ ನೋಡಿ, ಮೋಹನ್ ಬಾಬು ಅಂಬರೀಷ್ ಡೆತ್ ಟೈಮು ಅಂತ ನೀವು ಗೂಗಲ್ ಹಾಕಿದ್ರೆ ಜೋರಾಗಿ ಅಳ್ತಾರೆ. ಆಮೇಲೆ ಒಂಥರ ಅಂಬರೀಷ್ ಥರನೇ ಅಲ್ಲಿ ತೆಲುಗು ಚಿತ್ರರಂಗದಲ್ಲಿ ಚಿರಂಜೀವಿಯವರ ಕಾಲೆಳಿತಾ ಇರ್ತಾರೆ. NTR ಬಗ್ಗೆ ಭಾಳ ಅಭಿಮಾನ. ಇವರ ಸ್ಟೋರಿ ಹೇಳ್ತಾ ಹೋಗ್ತೀನಿ. ಈಗ ಈ ಮೋಹನ್ ಬಾಬು ಅವರ ಜೀವನ ಇದೆಯಲ್ಲ, ಭಯಂಕರ ರೋಚಕ ಜೀವನ. ಮೋಹನ್ ಬಾಬುಗೆ 2 ಮದುವೆ ಆಗಿದೆ, 3 ಮಕ್ಕಳಿದ್ದಾರೆ. ಮೊದಲನೇ ಹೆಂಡತಿ ವಿದ್ಯಾದೇವಿ ಅಂತ, ಅವರಿಗೆ ಲಕ್ಷ್ಮಿ ಮತ್ತು ಮಂಚು ವಿಷ್ಣು ಅಂತ 2 ಮಕ್ಕಳು. ಓಕೆ, ಲಕ್ಷ್ಮಿ ಮತ್ತು ವಿಷ್ಣು 2 ಮಕ್ಕಳು. ಆಮೇಲೆ ಅವರು ಅಕಾಲಿಕ ಮರಣ ತೀರ್ಕೊಂಡ್ಬಿಡ್ತಾರೆ ವಿದ್ಯಾದೇವಿಯವರು. ಆಗ ಈ ಮೋಹನ್ ಬಾಬು ವಿದ್ಯಾದೇವಿಯವರ ತಂಗಿ ನಿರ್ಮಲಾ ಅವರನ್ನು ಮದುವೆ ಆಗ್ತಾರೆ. ನಿರ್ಮಲಾ ದೇವಿಗೆ ಒಬ್ಬ ಮಗ ಇದ್ದಾನೆ, ಅವನೇ ಈತ ಮನೋಜ್. ಇಬ್ಬರು ಕೂಡ ಫಿಲ್ಮ್ ಸ್ಟಾರ್ಸ್. ಈಗೇನಾಗಿದೆ, 2ನೇ ಹೆಂಡತಿಯ ಮಗ ಮತ್ತು ಮೋಹನ್ ಬಾಬು ನಡುವೆ ಜಗಳ. ಈಗ ತಂದೆ ವಿರುದ್ಧವೇ ಮನೋಜ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಓಕೆ, ಮೋಹನ್ ಬಾಬು ನನಗೆ ನನ್ನ ಪತ್ನಿಗೆ ಥಳಿಸಿದ್ದಾರೆ, ತಂದೆ ವಿರುದ್ಧವೇ ಮನೋಜ್ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಇವ ಮನೋಜ್, ಇನ್ನೊಬ್ಬ ವಿಷ್ಣು, ಇವರು ಮೋಹನ್ ಬಾಬು. ಹಾಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಮನೋಜ್ ನನ್ನ ಮೇಲೆ ದಾಳಿ ಮಾಡಿದ್ದಾನೆ, ಮಗನ ವಿರುದ್ಧ ಮೋಹನ್ ಬಾಬು ಆರೋಪ ಮಾಡಿದ್ದಾನೆ. ಎಲ್ಲದಕ್ಕೂ ಕೂಡ ಆಸ್ತಿ ಹಸ್ತಾಂತರವೇ ಕಾರಣ. 2 ಹೆಂಡತಿ ವಿದ್ಯಾದೇವಿ, ಅವರಿಗೆ 2 ಮಕ್ಕಳು ಲಕ್ಷ್ಮಿ ಮತ್ತು ವಿಷ್ಣು. ಅವರು ತೀರ್ಕೋತಾರೆ. ಅವರ ತಂಗಿ ನಿರ್ಮಲಾ ದೇವಿಯವರನ್ನ ಮದುವೆ ಆಗ್ತಾರೆ. ಅವರ ಮಗನೇ ಮನೋಜ್. ಈ ಮನೋಜ್ಗೂ ತಂದೆಗೂ ಫೈಟು. ಆಮೇಲೆ ನೀವು ದುಡ್ಡು ಅಂತಂದ್ರೆ ಸಣ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ ಈ ಮನುಷ್ಯ. ಅನೇಕ ವಿದ್ಯಾಸಂಸ್ಥೆಗಳಿವೆ, ಆಮೇಲೆ ಸಿನಿಮಾದಿಂದ ಕೋಟ್ಯಾಂತರ ರೂಪಾಯಿ ಇದೆ, 100 ಕೋಟಿ ಆಸ್ತಿ ಒಡೆಯ, ದೊಡ್ಡವರ ಸಣ್ಣತನ.
ಇವರೆಲ್ಲ ಏನು ಗೊತ್ತಾ, ಈ ಮೋಹನ್ ಬಾಬು, ಅಂಬರೀಷ್, ರಜನಿಕಾಂತ್, ಆಮೇಲೆ ಶತ್ರುಘ್ನ ಸಿನ್ಹಾ, ಇವರೆಲ್ಲ ಫ್ರೆಂಡ್ ಸರ್ಕಲ್. ನಿಮ್ಗೆ ಗೊತ್ತಿರ್ಬೋದು, ನೀವು ಈಗಲೂ ಬೇಕಿದ್ರೆ ನೋಡಿ, ಮೋಹನ್ ಬಾಬು ಅಂಬರೀಷ್ ಡೆತ್ ಟೈಮು ಅಂತ ನೀವು ಗೂಗಲ್ ಹಾಕಿದರೆ ಜೋರಾಗಿ ಅಳ್ತಾರೆ. ಆಮೇಲೆ ಒಂಥರ ಅಂಬರೀಷ್ ಥರನೇ ಅಲ್ಲಿ ತೆಲುಗು ಚಿತ್ರರಂಗದಲ್ಲಿ ಚಿರಂಜೀವಿಯವರ ಕಾಲೆಳಿತಾ ಇರ್ತಾರೆ. NTR ಬಗ್ಗೆ ಭಾಳ ಅಭಿಮಾನ. ಇವರ ಸ್ಟೋರಿ ಹೇಳ್ತಾ ಹೋಗ್ತೀನಿ. ಈಗ ಈ ಮೋಹನ್ ಬಾಬು ಅವರ ಜೀವನ ಇದೆಯಲ್ಲ, ಭಯಂಕರ ರೋಚಕ ಜೀವನ. ಮೋಹನ್ ಬಾಬುಗೆ 2 ಮದುವೆ ಆಗಿದೆ, 3 ಮಕ್ಕಳಿದ್ದಾರೆ. ಮೊದಲನೇ ಹೆಂಡತಿ ವಿದ್ಯಾದೇವಿ ಅಂತ. ಅವರಿಗೆ ಲಕ್ಷ್ಮಿ ಮತ್ತು ಮಂಚು ವಿಷ್ಣು ಅಂತ 2 ಮಕ್ಕಳು. ಓಕೆ, ಲಕ್ಷ್ಮಿ ಮತ್ತು ವಿಷ್ಣು 2 ಮಕ್ಕಳು. ಆಮೇಲೆ ಅವರು ಅಕಾಲಿಕ ಮರಣ ತೀರ್ಕೊಂಡ್ಬಿಡ್ತಾರೆ ವಿದ್ಯಾದೇವಿಯವರು. ಆಗ ಈ ಮೋಹನ್ ಬಾಬು ವಿದ್ಯಾದೇವಿಯವರ ತಂಗಿ ನಿರ್ಮಲಾ ಅವರನ್ನು ಮದುವೆ ಆಗ್ತಾರೆ. ನಿರ್ಮಲಾ ದೇವಿಗೆ ಒಬ್ಬ ಮಗ ಇದ್ದಾನೆ, ಅವನೇ ಈತ ಮನೋಜ್. ಇಬ್ಬರು ಕೂಡ ಫಿಲ್ಮ್ ಸ್ಟಾರ್ಸ್. ಈಗೇನಾಗಿದೆ, 2ನೇ ಹೆಂಡತಿಯ ಮಗ ಮತ್ತು ಮೋಹನ್ ಬಾಬು ನಡುವೆ ಜಗಳ. ಈಗ ತಂದೆ ವಿರುದ್ಧವೇ ಮನೋಜ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಓಕೆ, ಮೋಹನ್ ಬಾಬು ನನಗೆ ನನ್ನ ಪತ್ನಿಗೆ ಥಳಿಸಿದ್ದಾರೆ, ತಂದೆ ವಿರುದ್ಧವೇ ಮನೋಜ್ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಇವ ಮನೋಜ್, ಇನ್ನೊಬ್ಬ ವಿಷ್ಣು, ಇವರು ಮೋಹನ್ ಬಾಬು. ಹಾಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಮನೋಜ್ ನನ್ನ ಮೇಲೆ ದಾಳಿ ಮಾಡಿದ್ದಾನೆ, ಮಗನ ವಿರುದ್ಧ ಮೋಹನ್ ಬಾಬು ಆರೋಪ ಮಾಡಿದ್ದಾನೆ. ಎಲ್ಲದಕ್ಕೂ ಕೂಡ ಆಸ್ತಿ ಹಸ್ತಾಂತರವೇ ಕಾರಣ. 2 ಹೆಂಡತಿ ವಿದ್ಯಾದೇವಿ, ಅವರಿಗೆ 2 ಮಕ್ಕಳು ಲಕ್ಷ್ಮಿ ಮತ್ತು ವಿಷ್ಣು. ಅವರು ತೀರ್ಕೋತಾರೆ. ಅವರ ತಂಗಿ ನಿರ್ಮಲಾ ದೇವಿಯವರನ್ನ ಮದುವೆ ಆಗ್ತಾರೆ. ಅವರ ಮಗನೇ ಮನೋಜ್. ಈ ಮನೋಜ್ಗೂ ತಂದೆಗೂ ಫೈಟು. ಆಮೇಲೆ ನೀವು ದುಡ್ಡು ಅಂತಂದ್ರೆ ಸಣ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ ಈ ಮನುಷ್ಯ. ಅನೇಕ ವಿದ್ಯಾಸಂಸ್ಥೆಗಳಿವೆ, ಆಮೇಲೆ ಸಿನಿಮಾದಿಂದ ಕೋಟ್ಯಾಂತರ ರೂಪಾಯಿ ಇದೆ, 100 ಕೋಟಿ ಆಸ್ತಿ ಒಡೆಯ, ದೊಡ್ಡವರ ಸಣ್ಣತನ. ಇವರೆಲ್ಲ ಏನು ಗೊತ್ತಾ, ಈ ಮೋಹನ್ ಬಾಬು, ಅಂಬರೀಷ್, ರಜನಿಕಾಂತ್, ಆಮೇಲೆ ಶತ್ರುಘ್ನ ಸಿನ್ಹಾ, ಇವರೆಲ್ಲ ಫ್ರೆಂಡ್ ಸರ್ಕಲ್. ನಿಮ್ಗೆ ಗೊತ್ತಿರ್ಬೋದು, ನೀವು ಈಗಲೂ ಬೇಕಿದ್ರೆ ನೋಡಿ, ಮೋಹನ್ ಬಾಬು ಅಂಬರೀಷ್ ಡೆತ್ ಟೈಮು ಅಂತ ನೀವು ಗೂಗಲ್ ಹಾಕಿದರೆ ಜೋರಾಗಿ ಅಳ್ತಾರೆ. ಆಮೇಲೆ ಒಂಥರ ಅಂಬರೀಷ್ ಥರನೇ ಅಲ್ಲಿ ತೆಲುಗು ಚಿತ್ರರಂಗದಲ್ಲಿ ಚಿರಂಜೀವಿಯವರ ಕಾಲೆಳಿತಾ ಇರ್ತಾರೆ. NTR ಬಗ್ಗೆ ಭಾಳ ಅಭಿಮಾನ. ಇವರ ಸ್ಟೋರಿ ಹೇಳ್ತಾ ಹೋಗ್ತೀನಿ. ಈಗ ಈ ಮೋಹನ್ ಬಾಬು ಅವರ ಜೀವನ ಇದೆಯಲ್ಲ, ಭಯಂಕರ ರೋಚಕ ಜೀವನ. ಮೋಹನ್ ಬಾಬುಗೆ 2 ಮದುವೆ ಆಗಿದೆ, 3 ಮಕ್ಕಳಿದ್ದಾರೆ. ಮೊದಲನೇ ಹೆಂಡತಿ ವಿದ್ಯಾದೇವಿ ಅಂತ. ಅವರಿಗೆ ಲಕ್ಷ್ಮಿ ಮತ್ತು ಮಂಚು ವಿಷ್ಣು ಅಂತ 2 ಮಕ್ಕಳು. ಓಕೆ, ಲಕ್ಷ್ಮಿ ಮತ್ತು ವಿಷ್ಣು 2 ಮಕ್ಕಳು. ಆಮೇಲೆ ಅವರು ಅಕಾಲಿಕ ಮರಣ ತೀರ್ಕೊಂಡ್ಬಿಡ್ತಾರೆ ವಿದ್ಯಾದೇವಿಯವರು. ಆಗ ಈ ಮೋಹನ್ ಬಾಬು ವಿದ್ಯಾದೇವಿಯವರ ತಂಗಿ ನಿರ್ಮಲಾ ಅವರನ್ನು ಮದುವೆ ಆಗ್ತಾರೆ. ನಿರ್ಮಲಾ ದೇವಿಗೆ ಒಬ್ಬ ಮಗ ಇದ್ದಾನೆ, ಅವನೇ ಈತ ಮನೋಜ್. ಇಬ್ಬರು ಕೂಡ ಫಿಲ್ಮ್ ಸ್ಟಾರ್ಸ್. ಈಗೇನಾಗಿದೆ, 2ನೇ ಹೆಂಡತಿಯ ಮಗ ಮತ್ತು ಮೋಹನ್ ಬಾಬು ನಡುವೆ ಜಗಳ. ಈಗ ತಂದೆ ವಿರುದ್ಧವೇ ಮನೋಜ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಓಕೆ, ಮೋಹನ್ ಬಾಬು ನನಗೆ ನನ್ನ ಪತ್ನಿಗೆ ಥಳಿಸಿದ್ದಾರೆ, ತಂದೆ ವಿರುದ್ಧವೇ ಮನೋಜ್ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಇವ ಮನೋಜ್, ಇನ್ನೊಬ್ಬ ವಿಷ್ಣು, ಇವರು ಮೋಹನ್ ಬಾಬು. ಹಾಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಮನೋಜ್ ನನ್ನ ಮೇಲೆ ದಾಳಿ ಮಾಡಿದ್ದಾನೆ, ಮಗನ ವಿರುದ್ಧ ಮೋಹನ್ ಬಾಬು ಆರೋಪ ಮಾಡಿದ್ದಾರೆ. ಎಲ್ಲದಕ್ಕೂ ಕೂಡ ಆಸ್ತಿ ಹಸ್ತಾಂತರವೇ ಕಾರಣ. 2 ಹೆಂಡತಿ ವಿದ್ಯಾದೇವಿ, ಅವರಿಗೆ 2 ಮಕ್ಕಳು ಲಕ್ಷ್ಮಿ ಮತ್ತು ವಿಷ್ಣು. ಅವರು ತೀರ್ಕೋತಾರೆ. ಅವರ ತಂಗಿ ನಿರ್ಮಲಾ ದೇವಿಯವರನ್ನ ಮದುವೆ ಆಗ್ತಾರೆ. ಅವರ ಮಗನೇ ಮನೋಜ್. ಈ ಮನೋಜ್ಗೂ ತಂದೆಗೂ ಫೈಟು. ಆಮೇಲೆ ನೀವು ದುಡ್ಡು ಅಂತಂದ್ರೆ ಸಣ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ ಈ ಮನುಷ್ಯ. ಅನೇಕ ವಿದ್ಯಾಸಂಸ್ಥೆಗಳಿವೆ, ಆಮೇಲೆ ಸಿನಿಮಾದಿಂದ ಕೋಟ್ಯಾಂತರ ರೂಪಾಯಿ ಇದೆ, 100 ಕೋಟಿ ಆಸ್ತಿ ಒಡೆಯ, ದೊಡ್ಡವರ ಸಣ್ಣತನ.